ಇದೇನಪ್ಪ ಇವ ಅಮ್ಮನ ಕೈಯಿಂದ ಉಂಗ್ರ ಕಳ್ಕೊಂಡಿದ್ದೀವಿ ಅಮ್ಮಂಗೆ ಗೊತ್ತಾಗ್ಬಿಡ್ತಾ ಹೆಂಗ ಹೊಡಿಯೋ ಟೈಮ್ ಆಗತ್ತೆ ಹೆಂಗ್ ಬಿಟ್ಟೆ ಇವಾಗ ಬಂದ್ಬಿಟ್ಟು ಒಳ್ಳೆ ತಕ ಏನ್ಲಾ ಆಗಡ ತಿರ್ಕೊಂಡು ಯೋಚನೆ ಮಾಡಕತ್ತಿ ತಕ್ ತಿರ್ಗ ತಿರ್ಗಲೇ. ಓ ಮಲ್ಲಿಕಮ್ಮರೇ ಏನು ಮನೆ ಹತ್ರ ಹುಡಿಕೊಂಬಂದ್ಬಿಟ್ಟಿರಿ ಏನು ವಿಚಾರ ಐತಿ? ಯಾವುದೋ ಒಂದು ಕಳ್ಳಬೇಕು ಕಲ ಕಂಟಿ ನನ್ನ ಕೈಯಿನ ಉಂಗ್ರ ಕಳ್ಕೊಂಬಿಟ್ಟೈತಿ. ಬಲ್ದ ಕೈಯಾಗ ಇಕ್ಕಿದ್ದು ನನಗೆ ಗೊತ್ತೈತಿ. ಅವಳಿಗೆ ಹೊಡಿಯೋ ಟೈಮಾಗ ರವ್ವಂಗ ಹಿಂದೆಯಿಂದ ಬಂದು ಕಳ್ಕೊಂಬಿಟ್ಟೈತಲ್ಲ ಅದು. ಅಯ್ಯಯ್ಯೋ ನಾನೇ ಉಂಗ್ರ ಕದ್ದಿದ್ದು ಅಂತ ಗೊತ್ತಾಗ್ಬಿಟ್ಟೈತಿ ಅಮ್ಮಂಗ. ಹೆಂಗಾದ್ರೂ ಮಾಡಿ ಬಾಯಿ ಮುಚ್ಚಿಸ್ಬೇಕಿಲ್ಲ ಅಂದ್ರೆ ನಮ್ಮ ಬಡ್ದು ಬಿಡ್ತಾಳ. ಇದೇನಮ್ಮ ಮಲ್ಲಿಕಮ್ಮ ಹಿಂಗೆ ಹೇಳ್ತಿ? ಯಾರು ಎತ್ಕೊಂತಾರ? ಅದು ನಿಂತರ ಸಿಟ್ ಆಫೀಸರ್ ಹತ್ರ ಯಾರು ಎತ್ಕೊಳ್ಳೋದು? ನೀನು ಅವ್ರ ಕೈನ ಮುರಿದು ಬಿಡ್ತಿ ತಕ. ನಾನು ಯಾವ ಥರ ಸಿಟ್ ಆಫೀಸರ್ ನಿನಗೆ ಗೊತ್ತಿಲ್ಲ ಅಲ್ಲ ಕಂಟಿ? ಗೊತ್ತಿಲ್ಲ ಅಲ್ಲ ಈ ಮಲ್ಲಿಕಮ್ಮ ಹೆಂಗ ಅಂತೇಳಿ? ಆ ಫೋನಾಗ ಅದು ಉಂಗ್ರ ಐತಲ್ಲ, ಆ ಉಂಗ್ರದಾಗ ಚಿಪ್ಪು ಫಿಕ್ಸ್ ಮಾಡಿವಿ. ಅದು ಯಾರ ಮನೆ ಆಗಿರುತ್ತಾ, ಎಲ್ಲಿರುತ್ತಾ, ಕುಯ್ 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 ಅಂತ ಪಡ್ಕೊಳುತ್ತಾ. ತೋರಿಸ್ಲಾ? ಅಯ್ಯಯ್ಯೋ ಈ ಥರ ಉಂಗ್ರಗಳು ಬೇರೆ ಬಂದವೇನ? ಯಪ್ಪ ಮೊದಲು ತಂದು ಕೊಟ್ಬಿಡ್ದ ವಾಸಿ ಐತಿ. ಮಲ್ಲಿಕಮ್ಮ ಏನು ಮನೆ ಹತ್ರ ಬಂದ್ಬಿಟ್ಟಿರ? ಒದ್ದಿ ಬುದ್ಧಿ ಕಲ್ಸೋದ್ಮೇಲೆ ನನ್ನ ಗಂಡ ಬೇಸೋನೆ ಅಮ್ಮ. ಬರ್ದಂಗೆ ಹೆಂಗಿರ್ಲವ ನಿಮ್ಮ ಮನೆಯಾಗೂ ನನಗೂ ಭಾಳ ಜನ್ಮದ ನಂಟು. ನಿನ್ಗೆ ಅಣ್ಣ ಎಂತ ಕೆಲಸ ಮಾಡೋಣ ಗೊತ್ತೇನ? ಅಯ್ಯೋ ಮಲ್ಲಿಕಮ್ಮ ನಾನು ಹೆಂಡ್ರ ಹತ್ರ ಹೆಂಗೋ ಬೇಸ್ ನೋಡ್ಕೊಂತೀನಿ ಪಾಡ್ತೀನಿ ಅಂತ ಹೇಳಿ ಬಿಲ್ಡಪ್ ತಗೊಂಡಿನಿ, ನೋಡ್ಕೊಂತೀನಿ. ಸುಮ್ಮನಿರೋ ಮಲ್ಲಿಕಮ್ಮ, ನೀನು ಉಂಗ್ರ ತಾನೆ ಕೊಡ್ತೀನಿ ಇರು. ಹೋಗಪ್ಪ ತರಗಪ್ಪ ಜಕುಮಾರ್ ಜೋಳವರನೆ ಹೋಗ್ತಾರಾಗ. ನಂಗೆ ಗೊತ್ತೈತಿ ಹೋಗು. ನಿನ್ನ ಸೋಳೆ ಮಗ ಯಾರು ಇಲ್ಲ ಕದಿಯೋನಂತೇಳಿ. ದೊಡ್ಡ ಕದಿ ನನ್ನ ಮಗ, ಕಳ್ಳ ನನ್ನ ಮಗ ಆಗಿಯಲ್ಲ ನೀನು, ಕದೀಮ್ ನನ್ನ ಮಗ ನೀನು. ಹೋಗ್ತಾರೋಗು. ಇಲ್ಲ ನಿನ್ನ ಹೆಂಡ್ರಿಗೂ ನಿಮ್ಮ ಅವಂಗೆ ಹೇಳಿ ಬಾರ್ಸ್ ಹಾಕ್ಬಿಡ್ತೀನಿ, ಏರಿಕ್ಬಿಡ್ತೀನಿ ನನ್ನ ಉಂಗ್ರ ತರಗೋಗಿ. ಸರಿ ಹಂಗೆ ಸರಿ ತತ್ತೀನಿರು. ಅಯ್ಯೋ ಮಲ್ಲಿಕಮ್ಮ ಏನಾಯ್ತು ಹೇಳಿ? ನನ್ನ ಗಂಡ ಏನೋ ಮಾಡೋನು ಏನ್ಬಿಟ್ಟು ಆ ಕಡೆ ತಿರ್ಕೊಂಡು ಅಲ್ಲಿ ಕಿರಿಸಿದ್ರೆ ಅದೇನು ಹೇಳಿ ಮಲ್ಲಿಕಮ್ಮ? ಅಯ್ಯೋ ಹೇಳಿ ನನಗೇನಾರು ಮಾಡ್ತಾವನ? ಹಂಗಿತ್ತು ಜಕ್ಕ ನಾನು ಕಾಮಿಡಿ ಮಾಡ್ತೀನಲ್ಲ. ಅಯ್ಯೋ ನೇಹ ಏನು ಮಾಡಿಲ್ಲ ಕಣ, ನಾನು ಸುಮ್ಮನೆ ತಮಾಷೆ ಮಾಡಿದೆ. ನೀನು ಹೆಂಗೆ ರಿಯಾಕ್ಟ್ ಮಾಡ್ತೀಯ ಅಂತೇಳಿ. ಇವಾಗಾದ್ರೂ ಬುದ್ಧಿ ಬಂದೈತಲ್ಲ. ಅಯ್ಯೋ ಮಲ್ಲಿಕಮ್ಮ ನಮ್ದಕ್ಕೆ ತಲೆಗಿದೆ ಫುಲ್ಲು ನೋವಂಬಿಡ್ತು ನೋಡಿ ನೀವು ಹಿಂಗೆ ಅಂದಿದ್ದು ನೋಡಿ. ಹೆಂಗೋ ಸುಮ್ಮನೆ ತಮಾಷೆ ಮಾಡಿದೆ ಅಂದ್ರಲ್ಲ, ಇವಾಗ ಸ್ವಲ್ಪ ಜೀವ ಬಂದಂಗೆ ಆಯಿತು. ಮಲ್ಲಿಕ ಇದಕ್ಕೆ ಬಂದಳ ನೇಹ ಹೋಗಮ್ಮ ಒಂದು ಲೋಟ ಟೀ ತರಗಮ್ಮ. ನಂಗೆ ಒಂದು ಲೋಟ ಟೀ ತಂದು ಸುರಿ ಏನಂತ ಮ್ಯಾಗಾಲೇ. ಅಯ್ಯೋ ಅತ್ತಿಯವರ ಅಷ್ಟೇ ತಾನೇ, ತಗೊಂಬಂದು ಸುರಿತೀನಿರ್ರಿ, ತಲೆ ಕೆಡ್ಸ್ಕೊಂಬೇಡ್ರಿ. ಮಗಂಗೆ ಎಂತ ಬುದ್ಧಿ ಕಲ್ಸಿಯೇ? ನನ್ನ ಕೈ ಉಂಗ್ರ ಬಿಚ್ಕೊಂಡವನಲ್ಲ. ಅವತ್ತು ಮೊನ್ನೆ ಹೊಡೆದಿದ್ದಿನ ಬಡ್ದಿದ್ದಿನ ಬುದ್ಧಿವಾದ ಹೇಳ್ಕೊಂಡು ನಿನ್ನ ಕೈ ಇಟ್ಟೀನಿ, ಕೈಯ ಉಂಗ್ರ ಬಿಚ್ಕೊಂಡವನಲ್ಲ. ಎಂತ ಕಳ್ಳನ ಮಗ ಇರ್ಬೇಕು ನಿನ್ನ ಮಗ? ಎಂತ ಕಳ್ಳನ ಮಗ ಇರ್ಬೇಕೆ? ನನ್ನ ಮಗ ಇಂಥ ಕೆಲಸ ಮಾಡ್ತಾನೆ ನಮ್ಮ ಬಕ್ಕಿಲ್ಲ. ಸುಳ್ಗಿಲ್ಲ ಬೇಡ, ನನ್ನ ಮಗ ಇದಕ್ಕೆ ಕದಿತಾನೆ. ನಾನೇ ಇಲ್ಲ ಅಂದ್ರು 40,000 ದುಡಿತೀನಿ. ಆಗಿನಿಂದ ಹಾಸ್ಪಿಟ್ಲ್ ಡ್ಯೂಟಿ ಮಾಡ್ತಾಳೆ, ನಾನೇ 40,000 ದುಡಿತೀನಿ. ನನ್ನ ಸೊಸೆ ನನ್ನ ಮಗ ಇದಕ್ಕೆ ಅಂತ ಕೆಲಸ ಮಾಡ್ತಾನ? ಯಾಕೆ ಮಾಡ್ತಾನ? 40,000 ರೂಪಾಯಿ ದುಡಿತೀನಿ, 40,000 ರೂಪಾಯಿ ತಕೊಂಡ್ಬಿಟ್ಟು ಚೀಟಿಪಟ್ಟಿ ಅಂತ ಹಾಕೊಂಡ್ಬಿಟ್ಟು ಅವ್ರಿಗಾರ ರೊಕ್ಕ ಕೊಟ್ಬಿಟ್ಟು ನೀನು ಮಾಡಿದ ಅನ್ಯಾಯಗಳನ್ನೆಲ್ಲ ಮುಚ್ಚಕ ಅಂತವೆಲ್ಲ ಮಾಡ್ಕೊಂತ ಕೂತ್ಕೊಂಡ್ರೆ ನಿನ್ನ ಮಗಂಗೆ ರೊಕ್ಕ ಕೊಟ್ಟಿಲ್ಲ ಅಂದ್ರೆ ಕದಿದಂಗೆ ಧರ್ಮಕ್ಕ ಕದಿತಾನ. ವ್ಯವಸ್ಥೆ ನೋಡಿ ಒಳ್ಳೆ ಬುದ್ಧಿ ಕಲ್ಸಂದ್ರೆ ನಿನ್ಗೆ ನನ್ನ ಮೇಲೆ ರೇಗ ಕಡಕ್ಕೆ ಬರ್ತಾಳ. ಹೋದ್ರೇನಿಲ್ಲ ನೋಡು ಸರಿಯಾಗಿ ಬದ ಮೇಲೆಲ್ಲ ಒದ್ದು ಬಿಡ್ತೀನಿ ನಿಂಗೆ. ಏನ ಮನೇಲಿ ಎಲ್ಲರೂ ಹುಡುಕ, ನನ್ನ ಮಗ ಏನು ಕದ್ದಿಲ್ಲ ಕಣ. ಇಂಥವೆಲ್ಲ ಮಾತಾಡಕ್ಕೆ ಹೋಗ್ಬೇಡ ನೀನು. ನಿಮ್ಮ ಮನೇಲಿ ಏನು ಹುಡುಕೋದು? ನಿನ್ನ ಮಗನ ಆಗಲೇ ಕರೆದು ಹೋಗಿ ನನ್ನ ಇದು ಉಂಗ್ರ ತರೋಗು ಅಂತ ಕಳ್ಸಾಯ್ತು ಕಣ. ತಕೊಂಬರ್ತಾನೆ ನೋಡು ಅಂತ ಕುಂದ್ರು. ಅಯ್ಯಯ್ಯೋ ಈ ಹುಟ್ಟಿನ ಮಗಂಗೆ ಏನು ಬಂದಿತ್ತಪ್ಪ? ಕದ್ದಿದ್ರು ಕೊಡೋದು ಎದಕ್ಕೆ ಕೊಡಕ್ಕೆ ಹೋಗಿದ್ನು? ಮಡಿಕೊಂಬೇಕು ತಾನೇ. ಅಯ್ಯೋ ಲೇ ಅರ್ಚನಮ್ಮ, ನಿನ್ನ ಮೈಂಡ್ ವಾಸ್ ಏನು ನೋಡ್ತೈತಿ ಅಂತ ಹೇಳ್ತೀನಿ ಕೇಳು ವಾಯ್ಸು. ಅಯ್ಯಯ್ಯೋ ನನ್ನ ಮಗ ಕದ್ದವನ್ನ ಎದಕ್ಕೆ ಕೊಡ್ತಾನ? ಮಡಿಕೊಂಬೇಕಿತ್ತು ತಾನೇ ಅಂತ ತಾನೇ ಮಾತಾಡ್ತಿರೋದು. ಅಯ್ಯಯ್ಯಪ್ಪ ಈ ಕೇಂದ್ರ ಹುಷಾರಾಗಿರ್ಬೇಕಪ್ಪ. ಇವಳೆಲ್ಲ ಮನೆ ಹೋಗಿ ವೈದ್ಯ ತಜ್ಞರಿರ್ಬೇಕು. ಅದಕ್ಕೆ ಒಂಥರ ಹುಚ್ಚಂಗೆ ಆಡ್ಬಿಡ್ತಾಳ. ಬೇಡಕಪ್ಪ ಬೇಡ, ಒಂದ್ಸಲ ಅಂದ್ಕೊಂಡಿದ್ದು ಹಿಂಗೆ ಹೇಳ್ತಾಳ. ಹೇಳ್ಕೊಳ್ಳೋದು ಬೇಡ ಈಕಿ ಒಂದ್ಗ. ಅಯ್ಯೋ ನನ್ನ ಮಗ ಎದಕ್ಕಪ್ಪ ತಂದು ಕೊಡಕ್ಕೆ ಹೋದ? ಭಾಳ ಯೋಚನೆ ಮಾಡಬೇಡ ಕಣೆ ಅರ್ಚನಮ್ಮ. ನನ್ನ ಉಂಗ್ರಕ್ಕ ನಾನು ಚಿಪ್ ಹಾಕ್ಸೀನಿ. ಅದೆಲ್ಲ ಇದ್ರೂ ಕುಯ್ ಅಂತ ಬಳ್ಕೊಡುತ್ತಾ. ಅವ್ರ ಮನೆ ಅಡ್ರೆಸ್ ಎಲ್ಲ ತಿಳಿಸುತ್ತಾ. ಫೋನಾಗ ಕಂಡಿಡಿಬೋದು ನಾನು, ಅದಕ್ಕೆ ಹೇಳ್ತಿರೋದು. ಏನು ಹೇಳಕತ್ತೆ? ಬಂಗಾರಕ್ಕೂ ಚಿಪ್ ಹಾಕ್ತಾರ? ನಾನು ನಂಬಕಿಲ್ಲ ಇದನ್ನ. ಕಣೆ ಈಗಿನ ಫ್ಯಾಷನ್ ಬಂಗಾರಕ್ಕೂ ಚಿಪ್ ಹಾಕೋರೆ. ಎಲ್ಲಿರುತ್ತೆ ಅಂತ ಕಂಡಿಡಿಲಿ ಅಂತೇಳಿ ನಾನೇ ಹಾಕ್ಸಿದ್ದೆ ಒಳಕ ಚಿಪ್ಪು. ನಿನ್ನ ಮಗ ಸಿಗಾಕಣ್ಣ ನಾನು ಉಂಗ್ರ ತಂದು ಕೊಡ್ತಾವನ ನೋಡುವಂತೆ ಸುಮ್ಮನಿರು. ಅವಾಗಲ್ಲ ಇನ್ನೂ ನಾಲ್ಕು ಬಾರ್ಸ್ ಹೋಗೋದು ಮಗಂಗುವ. ನೆನ್ನೆ ಬಾರ್ಸ್ ಬುದ್ಧಿ ಓದ ಹೇಳೋಗಿರೋದಲ್ಲ, ಇನ್ನೂ ಬಾರ್ಸಿಸ್ಬಿಡ್ತೀನಿ ನಿಮ್ಗೆ. ಅಯ್ಯಯ್ಯೋ ಚಿಪ್ ಹಾಕೋ ಉಂಗ್ರ ಯಾವ್ದು ಬಂದೈತಿ? ನಾನು ಹಂಗೆ ನನ್ನ ಬಂಗಾರಗಳನ್ನೆಲ್ಲ ಕೊಟ್ಟು ಚಿಪ್ ಹಾಕಿಸ್ಕೊಬೇಕು ಕಣ. ಪೆದ್ ಮುಂಡೆವು ಹೇಳಿದ ತಕ್ಷಣ ಚಿಪ್ ಹಾಕೋರೆ ಅಂದ ತಕ್ಷಣ ಹೆಂಗೆ ನಂಬ್ಕೊಂಬಿಟ್ಟು. ಈ ದೇಶದಾಗ ಹಂಗೆ ಚಿಪ್ ಹಾಕೊಂಗಿದ್ದೀರಿ ಇನ್ನೆಂಗಿರ್ತಿತ್ತು? ಎಷ್ಟೆಷ್ಟು ಕೊಳ್ಳೆ ಹೊಡೆದಿರ್ಬೋದಿತ್ತು ಬಂಗಾರಗಳನ್ನ. ಎಲ್ಲಿ ಕಳ್ರವ್ರೆ ಅಲ್ಲಿ ಹಿಡ್ಕೊಂಬಿಡ್ಬೋದು ಇತ್ತು ನಮ್ಮದೇ ಬಂಗಾರ ಅಂತೇಳಿ. ಹೆಂಗೆ ಜೋಕು? ನೋಡಕ್ಕೆ ಮಾತ್ರ ಮಲ್ಲಿಕ ಸಿಟ್ ಆಫೀಸರು, ಆದರೆ ಕಾಮಿಡಿ ಅಂತ ಬಂದಾಗ ಕಾಮಿಡಿ ಮಾಡ್ತಾನೆ ಇರ್ತೀವಿ, ನಗಿಸ್ತಾನೆ ಇರ್ತೀವಿ. ಅಯ್ಯೋ ಈ ಅಮ್ಮ ಎಷ್ಟೊತ್ತು ನಿಂತ್ಕೊಂತಾಳೆ, ನನ್ನ ಕೈಲಿ ನಿಂದ್ರಕ್ಕಾಗಲ್ಲಪ್ಪ.
ಆ ಹುಡುಗಿ ನೇಹಂಗೇನು ತೊಂದರೆ ಕೊಟ್ಟಿಲ್ಲ ತಾನೇ ನೀವು ಹಾಂ? ಏ ಇಲ್ಲ ನಮ್ಮ ಅವತ್ತೈ ನಾನು ಆಕಿಗೆ ಯಾವ ತೊಂದರೆನೂ ಕೊಟ್ಟಿಲ್ಲ, ಯಾವ ಇದು ಬಿಟ್ಟಿಲ್ಲ. ಅಯ್ಯೋ ನೀ ನನ್ನ ಮ್ಯಾಕ್ ಸುಳ್ಳು ಹೇಳ್ಬೇಡ. ಅತ್ತಿಯಾರ ತಗೊಳ್ಳಿ ಕಾಪಿ. ಹ್ಞೂ ಕೊಡು ನೇಹ ಕಾಪಿ ಕೊಡು. ಟೀ ತೆಗ್ದು ಕಾಪಿ ತೆಗ್ದು ತಲೆ ಮೇಲೆ ಸುರಿದ್ಬಿಟ್ಲಲ್ವ ಇವಳು. ಅಯ್ಯೋ ಬುಂಡೆ ಅಯ್ಯೋ ಉರಿತೈತೆ. ಅಲ್ಲ ಅವ್ರ ಅತ್ತೆ ಟೀನ ತಂದು ಕಾಪಿಯ ತಂದು ತಲೆ ಮೇಲೆ ಚೆಲ್ಲು ಅಂದದ್ಕ ಸರಿ ಹೋಯ್ತು. ಅಕಸ್ಮಾತ್ ಏನಾರು ನಾನು ಚೆಲ್ಲು ಅಂದ್ಬಿಟ್ಟಿದ್ರ ಅಯ್ಯೋ ನನ್ನ ತಲೆ ಉರಿತೈತಿ. ಅಯ್ಯಯ್ಯೋ ಲೌಡಿ ಮುಂಡೆ ಯಾಕೆ ಹಿಂಗೆ ಸುರ್ದಿನ ತಲೆ ಮ್ಯಾಗ. ಅಯ್ಯಯ್ಯೋ ತಲೆ ಸುರ್ತೈತಿ. ಏ ಅತ್ತಿಯವರ ನೀವ ತಾನು ಅಂದಿದ್ದು ಟೀ ತನ್ನ ನನ್ನ ತಲೆ ಮ್ಯಾಗ ಸುರಿ ಅಂತೇಳಿ, ಅದಕ್ಕೆ ಸುರ್ದಿ ನಂದೇನೈತಿ ತಪ್ಪು? ಯಪ್ಪ ನಂಗೆ ಇಲ್ಲಿ ತಲೆ ಉರಿ ತಡೆಯಕ್ಕಾಯ್ತಿಲ್ಲವೋ. ಯಪ್ಪ ನಂಗೆ ತಲೆ ಮೇಲೆ ಟೀ ತಂದು ಸುರಿದು ಬಿಟ್ಲು. ಯಪ್ಪ ಯಾರು ಕಾಪಾಡಿ. ಲೋ ಕಂಟಿ ನೀನೇನ್ರಿ ಇದು ಮಾಡ್ಬಿಟ್ಲು ಬಲ ಹೊರಕ. ದೇವ ತಾಯಿ ಒಳ್ಳೆ ಸೊಸೆನೆ ಸಿಕ್ಕವಳ ನಿಂಗ. ಟೀ ತನ್ನ ತಲೆ ಮ್ಯಾಗ ಸೂರ್ಯ ಅಂದದ್ಕ ತಂದು ಸುರಿದೇ ಬಿಟ್ಲಲ್ಲ ಇವೆಣ್ಣು. ಅಯ್ಯಯ್ಯೋ ಯಪ್ಪ ಲೇ ನೇಹ ಹಿಂಗೇನೆ ಮಾಡೋದು ನೀನು. ಅಯ್ಯೋ ಮಲ್ಲಿಕಮ್ಮ ನಾ ಮತ್ತೆನೇ ತಾನೇ ಅಂದಿದ್ದು ಟೀ ತಂದು ತಲೆ ಮೇಲೆ ಸುರಿ ಅಂತೇಳಿ, ಅದಕ್ಕೆ ತಲೆ ಮೇಲೆ ಸುರಿದ್ನಪ್ಪ. ನಂದೇನಾಯ್ತು ತಪ್ಪು? ನೀನೊಳ್ಳೆ ಚೆನ್ನಾಗಿ ಹೇಳ್ತಿ ತಗ. ಯವ್ವ ನಿಮ್ಮ ಅತ್ತೆ ಪುಣ್ಯ, ಟೀ ತಂದು ಬಾಯಿಗೆ ಸುರಿ ಅನ್ಲಿಲ್ವಲ್ಲ, ತೆಗೆದು ಸುಡ್ನ ಬಾಯಿಗೆ ಸುರಿದು ಬಿಟ್ಟಿದ್ರೆ ನಿಮ್ಮ ಅತ್ತೆ ಗಂಟ್ಲು ಇವತ್ತು ಹೋಗ್ಬಿಡೋದು. ಈ ಅರ್ಚನಮ್ಮನ ಹುಟ್ಟು ಹುಡ್ಗಸಕ ಸರಿಯ ಸೊಸೆನೆ ಬಂದಾಳ. ತಲೆ ಮೇಲೆ ಟೀ ತಂದು ಸುರಿ ಅನ್ನೋದಕ್ಕೆ ತಲೆ ಮೇಲೆ ಟೀನೇ ತಂದು ಚೆಲ್ಬಿಟ್ಲು. ಅಕಸ್ಮಾತ್ ಏನಾರು ಬಂಡೆ ಕಲ್ಲೆ ತಕ್ಕವ ಅಂದ್ರೆ ಏನು ಕಲ್ಲೇ ತಂದೆ ಹೋಗೋದು ಬಿಡ್ತಾಳೇನೋ, ಆ ಅಮ್ಮನ ಸಾಯಿಸೇ ಬಿಡ್ತಾಳೇನೋ. ಯಮ್ಮ ತಕ ನನ್ನ ಹೆಂಡ್ರು ನಾ ಕಟ್ಕದೈದೊಳಗೆ ತಂದು ಕಟ್ಬಿಟ್ಟು ನಗುವಂತ ಆ ಕಡೆ ತಿರ್ಕಂತ ತಕೊಂಡೋರಿ ನಿನ್ನ ಉಂಗ್ರನ. ಕಂಟಿ ಜೀವನದಾಗ ಒಂದು ಮಾತು ಹೇಳ್ತೀನಿ ಕೇಳ. ನೀನು ಹೆಂಡ್ರು ಸಿಕ್ಕವಳೆ ಅಂತ ಹೆಂಡ್ರು ಸಿಕ್ಕವಳು ಅಂದ್ರೆ 7 ಜನ್ಮ ಪುಣ್ಯ ಮಾಡಿರ್ಬೇಕು ನಿನ್ ಕಲ ಅಂತ ಹೆಂಡ್ರು ಸಿಕ್ಕವಳು ನಿಂಗೆ. ಆಡ್ಕತಿ ಹೆಂಗೆ ಆಡ್ಕದಂಗೆ ಏನು ಮಾಡ್ತಿ? ಅದೇನೋ ಅಂತಾರಲ್ಲ, ಆ ಮನ್ಸ ಕೀಳಾಗಿದ್ದಾಗ ಅದು ಅವನ್ನ ನೋಡಿ ಒಂದು ಉಳ್ಕಡಿನೂ ಆಡ್ಕೊಳತ್ತಂತ. ಹಂಗಾಗೈತಿ ನನ್ನ ಪರಿಸ್ಥಿತಿ. ಅದೇನು ಆಡ್ಕಂತಿ ಆಡ್ಕ. ನಮಗೂ ಒಂದು ಪರಿಸ್ಥಿತಿ ಬರುತ್ತೆ, ನಮಗೂ ಒಂದು ಸಮಯ ಅಂತ ಬರುತ್ತೆ, ಅವಾಗ ಮಾತಾಡ್ತೀನಿ. ಅಲ್ಲ ನಿನ್ನಂತ ಕಳ್ ನನ್ನ ಮಕ್ಳಿಗೆ ಸಮಯ ಬರುತ್ತೆ ಅಂದ್ರೆ ಇಲ್ಲಿ ಯಾರು ಕೇಳ್ತಾರ? ಲವ್ ಮಿಂಟ್ರು ಕೊಡ್ತಾನ. ನನ್ನ ಕೈ ಉಂಗ್ರನ ಕಳ್ಕೊಂಡು ಎತ್ಕೊಂಡ್ ಮಡಿಕತಿ ಏನ? ಅದಕ್ಕೆ ಸರಿಯಾದೇನ್ರು ಸಿಕ್ಕವಳ ನಿನ್ಗೆ ಬಗ್ಬಡಿಯಕ ಬಗ್ಗಿಸ್ತಾಳ ಇರು ಒಂಚೂರು ಹುಷಾರು ಕಣ್ಲೇ ಕಂಟಿ. ನೀನು ಹೆಂಡ್ರನ್ನ ಏನಾರುವ ಚಾಪಡಿ ತಂದು ತಲೆ ಮೇಲೆ ಹಾಕ್ಬಿಡು ಅಂದ್ರ ಅಕಸ್ಮಾತ್ ಏನಾರುವ ನನ್ನ ಕೈಯಾಗ ಒಳ್ಳೆ ರುಬ್ಬಕಾಯ್ತಿಲ್ಲಕ್ಕಪ್ಪೋ ಕೈ ನೋಯ್ತೈತಿ ಅಂದಾಗ ನನ್ನ ಕಲ್ತನ್ನ ನನ್ನ ತಲೆ ಮೇಲೆ ಹಾಕ್ಬಿಡು ಅನ್ಗಿನ್ಬಿಟ್ಟು ತಂದು ಬೇಕಾದ್ರೆ ನಿನ್ನ ಹೆಂಡ್ರು ಗುಂಡು ಕಲ್ ತಂದು ನಿನ್ನ ತಲೆ ಮ್ಯಾಗ ಹಾಕ್ಬಿಡ್ತಾಳ. ನೀನೇನು ಮಲಿಕಮ್ಮ ಹಿಂಗೆ ಹೇಳ್ತಿ? ನನ್ನ ಗಂಡನಾರು ಕಲ್ತಂದು ತಲೆ ಮ್ಯಾಗ ಹಾಕೊಂಡು ನಾನು ನಿಜ ಹಾಕ್ತೀನಿ, ಅವ್ನ ತಲೆ ಮ್ಯಾಗ ಹಾಕ್ತೀನಿ, ನಾನು ತಲೆನೇ ಕೆಡ್ಸ್ಕೊಳಕಿಲ್ಲ. ಅಯ್ಯ ಮಿಂಡ್ರು ಕೊಡ್ತಾಳ, ನನ್ನ ತಲೆ ಸುಡ್ತೈತಿ ಕಣೆ. ಅಯ್ಯೋ ಯಪ್ಪ ಈ ಟೀನ ತಂದು ತಲೆ ಮೇಲೆ ಸುರಿದು ಬಿಟ್ಲಲ್ಲಪ್ಪ ಇವಳು ಲೌಡಿ ಮುಂಡೆ. ನಿಂಗೆ ಬರ್ತಾವ ಕಲೆ ಹುಚ್ಮುಂಡೆ ಹುಚ್ಮಲ್ಲಿ ನಿನ್ನನ್ನು ಮಾತ್ರ ಸುಮ್ಮನೆ ಬಿಡಕ್ಕಿಲ್ಲ. ಯಪ್ಪ ತಲೆ ಸುಟ್ಟೋಯ್ತು. ಟೀ ತಂದು ತಲೆ ಮೇಲೆ ಸುರಿದು ಬಿಟ್ಲು. ಅತ್ತಿಯವರ ಇನ್ನೊಂದು ಟೀ ಕಪ್ ತಂದು ತಲೆ ಮೇಲೆ ಸುರಿಲ್ಲ? ಇನ್ನೂ ಬೇಕಾ ನಿಂಗೆ ಟೀ ತಂದು ತಲೆ ಮೇಲೆ ಸುರಿ ಅಂತಿ ಅತ್ತೆ? ತಕಮ್ಮ ಸುರಿಲ್ಲ ಯವ್ವ. ಚಾಪಡಿ ಕಲ್ ತಂದು ತಲೆ ಮೇಲೆ ಹಾಕ್ಬಿಡತ್ತಾಗ ಒಂದೇ ಕಿತ ಹೋಗ್ಬಿಡ್ತೀನಿ ಹಾಕ್ಬಿಡತ್ತಾಗ. ಹಂಗಾತೆ ಇರತ್ತೆ ತಕೊಂಬತ್ತೀನಿ, ಚಾಪಡಿ ಕಲ್ ಎತ್ಕೊಂಬತ್ತೀನಿ ಇರು. ಯವ್ವ ಕಂಟಿ ಇಲ್ಲೇನ್ರು ಚಾಪಡಿ ಕಲ್ ತರಕೋಯ್ತಾವಳಕಲ್ಲ. ಓಡ್ಬಲ ಆಕೆ ಹಿಡ್ಕಲ್ಲ. ಯಪ್ಪ ನನ್ಗಂತೂ ಆಗಕ್ಕಿಲ್ಲಪ್ಪ. ಇವಳು ನನ್ನ ಮನ್ಯಾಗ ಕಟ್ಕೊಳಕ್ ಆಗಕ್ಕಿಲ್ಲ. ಕಂಟಿ ನಿಂದ ಅಮ್ಮ ಅಂತೀನಿ. ಓಡ್ಬಲ ಚಾಪಡಿ ಕಲ್ಲ ತಂದು ತಲೆ ಮೇಲೆ ಎತ್ತಾಕ್ಬಿಡ್ತಾಳೆ. ಬಲ ನಿನ್ನೆಂಟ್ರು ಬೇಸಿಲ್ಲ ಬಲೋ. ಅತ್ತಿಯವರ ಸುಮ್ಮನಿರಿ ಅತ್ತಿಯವರ. ಚಾಪಡಿ ಕಲ್ ತಾನೆ ತಲೆ ಮೇಲೆ ಎತ್ತಾಕು ಅಂದಿರಲ್ಲ, ಒಂದೇ ಸಕಿತ ಹೋಗ್ಬಿಡ್ತೀನಿ ಅಂತೇಳಿ ತಂದೆ ತಕ್ತೀನಿ ಇರತ್ತೆ. ನೀನು ಯಾಕೊಳ್ಳೆ ಹಿಂಗೆ ಆಡ್ತಿ? ಟೀ ಕಪ್ಪಿಟ್ಟು ಚಾಪಡಿ ಕಲ್ ತಗೊಂಬಂದು ತಲೆ ಮೇಲೆ ಹಾಕ್ತೀನಿ ರೀ. ಕಂಟಿ ನಿಂದು ನಿಂಡ್ರದು 7 ಜನ್ಮದ ಅನುಬಂಧ. ಹಿಂಗೆ 100 ವರ್ಷ ಸುಖವಾಗಿ ಬಾಳ್ರಪ್ಪ. 100 ವರ್ಷ ಅಲ್ಲ 7 ಜನ್ಮಕ್ಕೂ ಇವಳೇ ನಿನ್ನ ಹೆಂಡ್ರಾಗ ಸಿಗ್ಲಿ 100 ವರ್ಷ ಸುಖವಾಗಿ ಬಾಳು. ಅದೇನೋ ಅಂತಾರಲ್ಲ ಬೆಕ್ಕಗಾಟ ಇಲಿಕ್ ಪ್ರಾಣ ಸಂಕಟ ಅಂತೇಳಿ ಹಂಗಾಗೈತಿ. ಇವಮ್ಮ ಮಲ್ಲಿಕಮ್ಮಂಗೆ ಏನು ಗೊತ್ತೈತೈತಿ? ಇವಳಿಗೇನೋ ಜನ್ಮದಾಗ ಈ ಜನ್ಮದಾಗ ಚಿಕ್ಕೋಳಿದಾಗ ಈಕೆ ಕಾಣ್ಸತ್ತಾಗ ಏನೋ ದ್ರೋಹ ಮಾಡಿದೆ ಅಂತ ಹೇಳ್ಬಿಟ್ಟು ನನ್ಗೆ ಹಾಕಂತ ಪೆಟ್ಟಕತ್ತಾಳಲ್ಲ ಈಕಿ. ಯಪ್ಪ ನಂಗೆ ತಲೆ ಮೇಲೆ ಟೀ ತಂದು ಸುರಿದಿದ್ದು ಸುಡಾಕತೈತಿ. ಇತ್ತಾಗ ಓಡಕ್ಕಾಗಕ್ಕಿಲ್ಲ, ಏನೋ ಮಾಡೋಕ್ಕಾಗಕ್ಕಿಲ್ಲ, ಅನ್ಭವಿಸ್ಬೇಕು. ಅತ್ತೆ ಚಾಪಡಿ ಕಲ್ ಎತ್ಕೊಂಬತ್ತೀನಿ. ಯವ್ವ ಉಚ್ಮಾಳಿ ನಿಂತ್ಕಳೆ, ಮಿಟ್ರು ಕೊಡ್ತಾಳ ನಿಂತ್ಕಳೆ. ಬೇಡ ಕಣೆ ಚಾಪಡಿ ಕಲ್ಲು ಯವ್ವ, ನಾ ಸುಮ್ಮನೆ ತಮಾಷೆ ಮಾಡ್ದೆ ಕಣೆ. ನಿಂತ್ಕಳೆ ಲೇ ನೇಹ. ಅತ್ತಿಯವರ ತಗೊಬತ್ತೀನಿ ರೀ, ಬಂದೆ ರೀ. ಓಕೆ ವೀಕ್ಷಕರೇ, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.